ಲೇ ಲೇ ಇವಳೆ ಯಾಕೆ ಹುಡುಗರು ಯಾರು ಕಾಣಿಸ್ತಾನೆ ಇಲ್ಲ? ಅವ್ನು ಗಜೇಂದ್ರ ಎತ್ಲಾಕ್ ಹೋದ, ಕುಮಾರಣ್ಣ ಎತ್ಲಾಕ್ ಹೋದ, ಯಾರು ಕಾಣಿಸ್ತಾನೆ ಇಲ್ವಲ್ಲೇ? ಎಲ್ಲೋದ್ರು? ಯಾರು ಇಲ್ವಲ್ಲ ಮನೇಲಿ. ಎಲ್ಲಿ ಸರೋಜಮ್ಮ ಎಲ್ಲಿ? ಯಾರು ಬಂದಿಲ್ವಾ ಇನ್ನೂ? ಸುಮಕ್ ನಿಂತ್ಕೊಳ್ರಿ. ಮಾಡೋದೆಲ್ಲ ಮಾಡ್ಬಿಟ್ಟು ನೀವು ಆ ಹುಡುಗರಿಗೆ ಅದ್ ತಗೊಂಬರ್ರಿ ಇದ್ ತಗೊಂಬರ್ರಿ ಅಂತ ಕಳಿಸ್ಬಿಟ್ಟು ಇವಾಗ ಎಲ್ಲಿ ಹುಡುಗರು ಯಾರು ಕಾಣಿಸ್ತಿಲ್ಲ ಅಂತ ಅವ್ರ ಮೇಲೆ ಹುಡುಕ್ತಿದ್ದೀರ. ಅವ್ರಿಗೆ ನೀವು ಮಾಡೋದೆಲ್ಲ ಬರೀ ಇಂಥದೇ ಕಣ್ರಿ. ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ನನ್ಗಂತೂ ನಿಮ್ ಮೇಲೆ ಅತ್ಲಾಗಿ. ಯಾವಾಗ ನೋಡಿರೋ ಬರೀ ನಿಮ್ಗೆ ಇದೇ ಗೋಳ ಆಯ್ತು ಅತ್ಲಾಗಿ. ಅಲ್ಲ ಕಣ್ರಿ, ಅಲ್ಲ ನಿಮಗ್ ಬುದ್ಧಿ ಇಲ್ವಾ ನಿಮ್ಗೆ? ಅಲ್ಲೇ ಮಂತವ್ಲನೆ ಊಟ ಮಾಡೋಣ ಕಣ್ರಿ, ಊಟ ಮಾಡೋಣ ಅಲ್ಲೇನೇನೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಅಲ್ಲಿ ಜಾಗ ಸಾಕಾಗಲ್ಲ. ತೋಟದ ಮಧ್ಯದಲ್ಲಿ ಎಲ್ಲಾರು ಕೂತ್ಕೊಂಡ್ಬಿಟ್ಟು ಊಟ ಮಾಡಿದ್ರೆ ಬಲು ಚೆನ್ನಾಗಿರುತ್ತೆ, ಜಾಗನೂ ಚೆನ್ನಾಗಿರುತ್ತೆ, ತಂಪ ಗಾಳಿ ಬೀಸ್ತಿರುತ್ತೆ. ನಡೀರಿ ಅಲ್ಲೇ ಊಟ ಮಾಡೋಣ ಅಂತ ಕರ್ಕೊಂಬೇನೋ ಬಂದ್ಬಿಟ್ರಿ. ಐಟಮ್ ಎಲ್ಲ ಯಾರು ಎತ್ಕೊಂಡ್ ಬರ್ತಾರೆ? ಅನ್ನದ್ದು, ಮುದ್ದೆದು, ಸಾಂಬಾರು, ಫ್ರೈ. ಫಿಲ್ಟರ್ ನೀರಿಲ್ಲ ಅಂತ ಹುಡುಗರು ಫಿಲ್ಟರ್ ನೀರಿನ ಬಂದಿದ್ರು. ಫಿಲ್ಟರ್ ನೀರಿನ ಕ್ಯಾನ್ ಎತ್ಕೊಂಡ್ ಬರಕ್ ಹೋಗಿದ್ದಾರೆ ತಿರ್ಗಾ ಅವರು. ಗೌರಮ್ಮ ನೋಡಿದ್ರೆ ಅವ್ರಿಗೆ ಕರ್ಕೊಂಡ್ ಬರಕ್ ಹೋಗಿರೋರು ದಿಲೀಪ ಶಶಿ ಅವ್ರಿಗೆ ಕರ್ಕೊಂಡ್ ಬರಕ್ ಹೋಗಿರೋರು ಅವ್ರು ಬಂದಿಲ್ಲ ಪಾಪ. ಏನ್ ಮಾಡ್ತಾರೆ? ಸರೋಜಮ್ಮ ಮನೇಲಿ ತಿರ್ಗಾ ಪಾತ್ರನೇ ಎತ್ಕೊಂಡ್ ಬರಕ್ಕೆ ತಟ್ಟೆಗಳಿಲ್ಲ ಅಂತ ಎತ್ಕೊಂಡ್ ಬರಕ್ ಹೋದ್ಲು. ಇನ್ನೇನು ರಮೇಶಪ್ಪನೂ ಇನ್ನೇನು ಪವಿತ್ರಮ್ಮ ಇಬ್ರು ಇನ್ನೇನು ಮೀನಿನ ಸಾಂಬಾರಿಂದ ಊಟ ಮಾಡಲ್ಲ. ಅವರು ಅಲ್ಲೇ ಮಂತವಲ್ಲೇ ಕುಂತಿದ್ದಾರೆ. ಅವ್ರಿಗೆ ಕೋಳಿ ಮೊಟ್ಟೆ ಸಾಂಬಾರ್ ಮಾಡಿಕೊಟ್ಟು ಮುದ್ದೆ ಅನ್ನ ಅಲ್ಲೇ ಕೊಟ್ಟು ಬಂದಿದೀವಿ. ಅಲ್ಲೇ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿದ್ರೆ ಎರಡೆರಡು ಕೆಲಸ ಮಾಡುತ್ತೀರಾ ನೀವಂತೂ ಅತ್ಲಾಗಿ. ಈಗ ತಿರ್ಗಾ ಇವನ್ನೆಲ್ಲ ತಗೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಊಟ ಮಾಡ್ಕೊಂಡು ತಿರ್ಗಾ ಇಲ್ಲಿಂದ ಒಂದ್ಸಲಿ ತಗೊಂಡೋಗ್ಬೇಕು. ನಿಮ್ಗೇನ್ ಹೇಳ್ರಿ? ಆರಾಮಾಗಿ ಕೈ ಬೀಸ್ಕೊಂಡು ನೀನು ರಂಗಪ್ಪ ಇಬ್ರು ಬಂದ್ಬಿಡ್ತೀರಾ. ಇಲ್ಲಿ ಮಾಡೋರಿಗೆ ತಾನೇ ಗೊತ್ತಾಗೋದು ಕಷ್ಟ ಏನಂತ. ಸುಮ್ಕಿರಿ ಅತ್ಲಾಗಿ. ಸಾವುಕಾರ್ರೆ, ನಾನು ಹೇಳಿದೆ ನಿಮ್ಗೆ, ಅಮ್ಮರಿಗೆ ಕೋಪ ಬಂದ್ಬಿಡುತ್ತೆ, ಬೇಡ ಬೇಡ, ಮನೆಯಲ್ಲೇ ಊಟ ಮಾಡೋಣ, ಇಷ್ಟೊತ್ತಿಗೆ ಊಟ ಆಗ್ಬಿಡುತ್ತೆ, ಬೇಗ ನಾವು ತಗೊಂಡು ಹೋಗೋ ಟೈಮಲ್ಲಿ ಅತ್ಲಾಗ ಊಟ ಮಾಡಿಬಿಡ್ತೀವಿ ಸಾವುಕಾರ್ರೆ, ಬೇಡ, ಮೀನಿನ ಸಾಂಬಾರು ಬಲು ಚೆನ್ನಾಗೈತೆ, ತಣ್ಣಗಾಗಿ ಹೋಗ್ಬಿಡುತ್ತೆ ಅಂತ ಹೇಳಿರ ನನ್ನ ಮಾತು ಕೇಳಿರ? ನೋಡ್ರಿ ಇವಾಗ ಅಮ್ಮಾರು ಬೈತಿದ್ದಾರೆ, ಬೈಸ್ಕೊಂಡು ನಿನ್ಕೊಳ್ರಿ, ನನಗೇನಾಗಬೇಕಾಯ್ತೆ? ನೀವು ಮಾಡೋದೆಲ್ಲ ಬರೀ ಇಂಥವೇ ಅಲ್ವಾ ಎಡವಟ್ಗಳು. ಲೇ ಲೇ ಲೆಕ್ಕಾಚಾರಿ, ಸುಮುಕ್ ನಿನ್ಕೊಳ್ಳ, ಎಷ್ಟು ಮಾತಾಡ್ತೀಯ ನೀನು? ಏನಾಗುತ್ತಂತ ಹಿಂಗಾಡ್ತಿದ್ದೀರ ನೀನು ನಿಮ್ಮ ಅಮ್ಮಾರು ಅಂತ? ನಾವೇನು ಪಾತ್ರೆಗಳು ಎತ್ಕೊಂಡೇ ಹೋಗಲ್ವಾ ಹಂಗಾರೆ? ಏನು ಕೆಲಸನೇ ಮಾಡಲ್ವಾ ಹಂಗಾರೆ? ಏನು ಒಂದೆರಡು ಪಾತ್ರೆ ನಮ್ಮ ಮಂತವಿಂದ ಇಲ್ಲಿ ತಗೊಂಬರೋಕೆ ಅದೇನು ಕಷ್ಟ ಆಯ್ತು ನೋಡ್ರಿ ನಿಮ್ಗೆ. ಅಲ್ಲ ಕಳ್ಳಲಿ ಲೆಕ್ಕಾಚಾರಿ, ಎಲ್ಲಾರು ಕೂತ್ಕೊಂಡ್ಬಿಟ್ಟು ಒಟ್ಟಿಗೆ ಹಿಂಗೆ ಮಧ್ಯದಲ್ಲಿ ಕೂತ್ಕೊಂಡ್ಬಿಟ್ಟು ತೋಟದ ಮಧ್ಯದಲ್ಲಿ ಊಟ ಮಾಡೋ ಖುಷಿನೇ ಬೇರೆ ಕಳ್ಳ. ಇಂಥ ಖುಷಿ ತಿರ್ಗಾ ಸಿಗುತ್ತೆ ಅನ್ಕೊಂಡಿದೀಯಲ್ಲ ನೀನು? ಬುದ್ಧಿ ಇಲ್ವಲ್ಲ ನಿನಗೆ? ನೀನು ನಿಮ್ಮ ಅಮ್ಮಾರ ತರನೇ ಮಾತಾಡ್ತೀಯ. ಏನಪ್ಪ ಅತ್ಲಾಗಿ? ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ? ನಿಮ್ಮ ಅಮ್ಮಾರಿಗೆ ಬೇಜಾರಾಗೈತಂತ ನೀನು ನಿಮ್ಮ ಅಮ್ಮಾರ ಕಡೆ ಮಾತಾಡ್ತಿದ್ದೀರಾ? ಮಾತಾಡು. ಲೇ ಲೇ ಪಾಪ ರಂಗಪ್ಪ, ತಿರ್ಗಾ ಊಟ ಮಾಡ್ಕೊಂಡು ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾವು ತಪ್ಪಲೆಗಳು ತಟ್ಟೆಗಳು ಎಲ್ಲ ತಗೊಂಡೋಗಂಗ್ ಕಳ್ಳ. ಏನ್ ಇವ್ರು ಒಬ್ರೇನ ಕೆಲಸ ಮಾಡೋದು? ನಮ್ಗೇನು ಮಾಡಕ್ ಬರಲ್ವಾ ಅನ್ಕೊಂಡಿದ್ದಾರೆ ಇವರು? ಬಿಡೋಣ ಅತ್ಲಾಗ, ಹೋಗ್ಲಿ ಅತ್ಲಾಗಿ. ಅದಕ್ಕೆ ಪಾಪ ಬೆಳಿಗ್ಗೆ ನಾನು ಕೆಲಸ ಮಾಡಿ ಸಾಕಾಗ್ಬಿಟ್ಟಿದ್ದಾರೆ. ನೀವು ಸುಮ್ಕಿರಿ, ನೀವು ಏನು ಮಾತಾಡಕ್ ಹೋಗ್ಬೇಡ್ರಿ. ಇವಾಗ ಕೋಪ ಮಾಡ್ಕೊಂಡಿದ್ದಾರೆ ಅವರು, ಕೋಪ ಬಂದ್ಬಿಟ್ಟೈತಿ ಅದಕ್ಕೆ. ಸುಮ್ಕಿರಿ, ಏನು ಮಾತಾಡಬೇಡ ನೀನು. ಕಣೆ ಇವಳೆ, ನಾವು ಕಷ್ಟಪಟ್ಟಿದೀವಿ ಕಣೆ. ಮೀನೆಲ್ಲ ತೊಳೆದಿಲ್ವಾ ನಾವು? ಮೀನೆಲ್ಲ ತೊಳೆಯೋಷ್ಟರಲ್ಲಿ ಎಷ್ಟು ಕಷ್ಟ ಅಂತ ನಮಗ್ ಮಾತ್ರ ಗೊತ್ತು. ನಿನ್ಗೆ ಹೇಳ್ತಿರ್ತೀಯ ನೀನು. ಅಯ್ಯೋ, ನಾನ್ ನೋಡಿದ್ವಾ ನೀವು ಮೀನ್ ತೊಳೆದಿದ್ದು? 11 ಗಂಟೆಗೆ ಹೋಗ್ಬಿಟ್ಟು 2 ಗಂಟೆವರೆಗೂ ಮೀನ್ ತೊಳೆದಿದ್ದು. ಅದ್ ಹೆಂಗ್ ತೊಳೆದ್ರು ಏನೋ. ಅದ್ರಲ್ಲೂ ದಪ್ಪ ಮೀನು, 2-3 ಕೆಜಿ ಮೀನು, 3-4 ಮೀನುಗಳಿದ್ದು ಆಟೆಯ. ಆ 3-4 ಮೀನುಗಳನ್ನ ಒಂದ್ ದಿವಸ ಮಾಡಿದಿರ, ಅರ್ಧ ದಿವಸ ತಗೊಂಡಿದ್ದೀರ ಅವುಗಳನ್ನ ತೊಳೆಯಕ್ಕೆ. ಅದ್ರಲ್ಲೂ 3 ಜನ ಹೋಗಿದ್ದೀರಾ ಮೀನ್ ತೊಳ್ಕೊಂಬರಕ್ಕೆ. 11 ಗಂಟೆಗೆ ಹೋದವರು 1 ಗಂಟೆಗೋ 2 ಗಂಟೆಗೆ ಬಂದಿದ್ದೀರಾ. ತಿರ್ಗಾ ಬೇರೆ ಮೀನ್ ತೊಳೆದು ಅಂತ ನನಗೆ ಹೇಳ್ತಿದ್ದೀರಾ ನೀವು? ಸುಮ್ಮನೆ ನಿನ್ಕಡ್ರಿ ನೀವು. ಆಯ್ತು ಬಿಡತ್ಲಾಗಿ, ಹೋಗ್ಲಿ. ಯಾಕೆ ಹಿಂಗ್ ರೇಗಾಡ್ತೀಯವು? ಇನ್ನೊಂದು ಪಾತ್ರಗಳೆಲ್ಲ ತರದೇ ಆಗೈತಂತೆ, ಎಲ್ಲಾರು ಒಪ್ಕೊಂಡಿದೀವಿ, ಇಲ್ಲೇ ಊಟ ಮಾಡೋದಂತೆ. ಸುಮ್ಕಿರೇ, ಹಿಂಗೆಲ್ಲ ಆಡ್ಬೇಡವು. ನೀನೇನಮ್ಮ ನೀನು ಒಂದೇ ಇದನ್ನ ತಪ್ಪನ ಹಿಡ್ಕೊಂಡ್ಬಿಟ್ಟು ಏನು ಹಾಕೊಂಡು ಹಂಗೆ ಹೇಳ್ತಾನೆ ಇರ್ತೀಯ. ಪದೇ ನೆನೆಸ್ಕೊಂಡು ಸುಮ್ಕಾಗ್ಬಿಡು ಅತ್ಲಾಗಿ. ಮಗ ಸೊಸೆ ಮುಂದೆ ಎಲ್ಲ ಹಂಗೆಲ್ಲ ಮಾಡಬಾರ್ದು ಕಣೆ, ಹಿಂಗೆಲ್ಲ ಮಾತಾಡಬಾರ್ದು. ನಿನಗೆ ಗೊತ್ತಾಗಲ್ವೇನೆ ನಿನಗೆ? ಇದು ಮಾತ್ರ ಚೆನ್ನಾಗಿ ಮಾತಾಡ್ತೀರಾ, ಮಗ ಸೊಸೆ ಮುಂದೆ ಏನು ಮಾತಾಡ್ಬೇಡ್ರಿ ಅಂತ. ನಿಮಗ್ ಗೊತ್ತಾಗಲ್ವಾ ಹಂಗಾರೆ? ಇಷ್ಟೊಂದೆಲ್ಲ ಕಷ್ಟ ಆಗುತ್ತೆ ಪಾಪ. ಬೆಳಿಗ್ಗೆಂದನು ಅವ್ರು ಸಾಂಬಾರ್ ಮಾಡಕ್ ಇಬ್ರೇ ಸೇರ್ಕೊಂಡ್ಬಿಟ್ಟು ಸಾಂಬಾರ್ ಮಾಡಿದ್ದಾರೆ, ಕಬಾಬ್ ಮಾಡಿದ್ದಾರೆ, ಆ ಮೊಟ್ಟೆ ಪಲ್ಯ ಮಾಡಿದ್ದಾರೆ, ಮುದ್ದೆ ಮಾಡಿದ್ದಾರೆ, ಅನ್ನ ಮಾಡಿದ್ದಾರೆ. ಎಷ್ಟೊಂದೆಲ್ಲ ಕಷ್ಟ. ಖಾರಕ್ಕೆಲ್ಲ ತೆಗೆದು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಸೊಂಟ ಬಿದ್ದೋಗಿರುತ್ತೆ ಅಂತ ನಿಮ್ಗೂ ಒಂದ್ ಸ್ವಲ್ಪ ತಲೆ ಗೊತ್ತಾಗಿದ್ದಿದ್ರೆ, ನಮ್ಮೇಲೆ ಪ್ರೀತಿ ಕರಣೆ ಅಂತ ಇದ್ದಿದ್ರೆ ನೀವು ಸುಮ್ಕಾಗ್ತಿದ್ರಿ. ನಿಮ್ಗೇನ್ ಗೊತ್ತು ನಮ್ಗಳು ಕಷ್ಟ. ಅದಕ್ಕೆ ಹೋಗ್ಲಿ ಬಿಡಿ ಅತ್ಲಾಗಿ. ಸುಮ್ಕಿರಿ ಅತ್ಲಾಗ, ಹೋಗ್ಬಿಡ್ಲಿ ಅತ್ಲಾಗಿ. ಸುಮ್ಕಿರಿ, ಏನು ಮಾತಾಡ್ಬಿಡ್ರಿ ಇವಾಗ. ಅಣ್ಣ
ಸುಮ್ಕಿರ ಅತ್ಲಾಗಿ ನಾನು ಬಡ್ಕಂಡೆ ನಿನಗೆ ಬೇಡ ಕಣ ಅಣಯ್ಯ ಅಂತ ನನ್ನ ಮಾತು ಕೇಳದೆ ನೀನು ತೋಟದ ಮಧ್ಯದಲ್ಲಿ ಕುತ್ಕೋಬೇಕು ಖುಷಿಯಾಗಿ ತಿನ್ಬೇಕು ಅಂದ್ಕೊಂಡು ಎಲ್ಲ ಎತ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ ಒಬ್ಬೊಬ್ರು ಒಂದೊಂದು ಮೂಲೆಗೆ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ ಕರೆದು ಅಷ್ಟರಲ್ಲಿ ಎಲ್ಲ ತಣ್ಣಗಾಗಿ ಹೋಗ್ಬಿಡುತ್ತೆ ಫಿಶ್ ಕಬಾಬುನು ತಣ್ಣಗಾಗಿ ಹೋಗ್ಬಿಡುತ್ತೆ ಮುದ್ದೆನೂ ತಣ್ಣಗಾಗಿ ಹೋಗ್ಬಿಡುತ್ತೆ ಸಾಂಬಾರು ತಣ್ಣಗಾಗಿ ಹೋಗ್ಬಿಡುತ್ತೆ ಯಾವಾಗ ಊಟ ಮಾಡೋದು ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿದಾರಲ್ಲ ಯಾವಾಗ ಬರ್ತಾರಂತ ಕಾಯ್ಕೊಂಡು ನಿನ್ಕೊಳೋದು ಹೇಳು ನೀನೇನೇನೆ ಅಷ್ಟರಲ್ಲಿ ಮೋಡ ಬೇರೆ ಆಗೈತೆ ಮಳೆ ಗಿಳೆ ಬಂತು ಸ್ವಾನೆ ಏನಾರು ಇಟ್ಕೊಳ್ತು ಅಂದ್ರೆ ಮುಗೀತು ನಮ್ ಕತೆ ಅದಕ್ಕೆ ಏನು ಬೈತಿದಾರ ಆದ್ರೆ ಎರಡಷ್ಟು ಬೈಯುತ್ತೆ ಬೈಸ್ಕೊಂಡು ನಿನ್ಕೊಂಡು ನನ್ಗೇನಾಗ್ಬೇಕಾಯ್ತೆ ಅಲ್ಲ ಸುಮ್ಕಿರ್ಲ ರಂಗಪ್ಪ, ನೀನು ನಿಮ್ಮ ಅತ್ತಿಗೆ ಕಡೆನೆ ಮಾತಾಡ್ತಿದೀಯಲ್ಲ. ಮಳೆ ಬರಬಾರ್ದು ಅಂತ ನಾನು ಕಾಯ್ತಿದ್ದೀನಿ. ನೀನ್ ಇಲ್ದವೆಲ್ಲ ಇನ್ನೂ ಹಾಕೊಡ್ತೀಯಲ್ಲ ನಿಮ್ಮ ಅತ್ತಿಗೆಗೆ, ಇನ್ನು ನೆನಪು ಮಾಡ್ಕೊಡ್ತೀಯ ಬೊಯ್ಲಿ ಅಂತ. ಸುಮುಕ್ ನಿನ್ ಕಳ್ಳತ್ಲಾಗಿ ಇಲ್ಲೇ ಒಳ್ಳೆ ಕತೆ ಆಗೋಯ್ತು ಅತ್ಲಾಗಿ. ಲೇ ಲೆಕ್ಕಾಚಾರಿ ಒಡಗಲ್ಲ, ನನ್ಗೂನು ರಂಗಪ್ಪಂಗೂ ಕುರ್ಚಿ ತಗೊಂಬ, ಕುತ್ಕೊಳಕ್ಕಾಗಲ್ಲ ಕಳ್ಳಿ. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡಕ್ಕಾಗಲ್ಲ, ಹಿಂಸೆ ಆಗೋಗ್ಬಿಡುತ್ತೆ. ನನ್ನ ಮಗಂದು ಮಂಡಿ ನೋವು ಪಟಿ 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 ಅಂತಿರುತ್ತೆ. ಒಡಗು ಕುರ್ಚಿ ತಗೊಂಬ. ಏನು ಬೇಡಕ್ಕಲ್ಲ, ಕುರ್ಚಿನೂ ತಗೊಂಬರ್ಬೇಡ, ಏನು ತಗೊಂಬಂದ್ ಕೊಡ್ಬೇಡ. ಹಂಗೆ ಕೆಳಗಡೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ಲಿ. ಅವ್ರೆ ತಾನೇ ಹೇಳಿದ್ದು ಇಲ್ಲೇ ಊಟ ಮಾಡಬೇಕು ಅಂತ. ಸುಮ್ಕಿರಿ, ಏನು ತಗೊಂಬರಕ್ ಹೋಗ್ಬೇಡ ನೀನು. ಲೇ ಲೆಕ್ಕಾಚಾರಿ, ನಾನ್ ಹೇಳ್ತಿದ್ದೀನಿ ಕಳ್ಳ, ನಿಮ್ ಸಾವುಕಾರರು ಹೇಳ್ತಿದ್ದೀನಿ. ಈಗ ನಿಮ್ಮ ಅಮ್ಮಾರು ಹೇಳ್ದಂಗ್ ಮಾತು ಕೇಳ್ತೀಯ, ನಾನು ಹೇಳ್ದಂಗ್ ಮಾತು ಕೇಳ್ತೀಯ ನೋಡು, ಯೋಚನೆ ಮಾಡು. ಹೋಗ್ಲಾ ಕುರ್ಚಿ ತಗೊಂಬ, ಹೋಗ್ಲಾ ಲೆಕ್ಕಾಚಾರಿ. ಅಪ್ಪಿ ತಪ್ಪಿ ಏನಾದ್ರು ಕುರ್ಚಿ ಏನಾದ್ರು ತಗೊಂಬಂದೆ ಅಂದ್ರೆ ಇನ್ ಯಾವತ್ತು ನಿನಗ್ ಮಾತಾಡ್ಸಲಕ್ಕಲ್ಲ. ನಾನು ಕಳ್ಳ ಲೆಕ್ಕಾಚಾರಿ, ಅಪ್ಪಿ ತಪ್ಪಿ ನೀನೇನಾರು ಇವತ್ತು ಕುರ್ಚಿ ತಗೊಂಬರಿಲ್ಲ ಅಂದ್ರೆ ನಾನು ನಿನಗ್ ಮಾತಾಡ್ಸಲ್ ಕಳ್ಳ ಲೆಕ್ಕಾಚಾರಿ ಇನ್ ಯಾವತ್ತೂ. ಯವ್ವಾ ಏನಪ್ಪ ಮಾಡ್ಲಿ ಇವಾಗ? ಈ ಸಾವುಕಾರನು ಅಮ್ಮರ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟು ಬೇಡಪ್ಪ, ನನ್ನ ಪದ್ಧತಿ ಇದು ಯಾರಿಗಪ್ಪ ಬೇಕಿತ್ತು ಈ ಪರಿಸ್ಥಿತಿ ನನಗೆ. ನಾನು ಸುಮ್ಮನೆ ಅನ್ಯಾಯವಾಗಿ ಇಲ್ಲಿ ದಡ್ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಇವ್ರು ತಾವ ನಿನ್ಕಣದ್ ಬಿಟ್ಟು ನಾನು ನಮ್ಮ ಕುಮಾರಣ್ಣನ ಜೊತೆನೂ ಗಜೇಂದ್ರ ಜೊತೆ ಹೋಗಿದ್ರೆ ಎಷ್ಟು ಚೆನ್ನಾಗಿರೋದು. ಏನಪ್ಪ ಮಾಡ್ಲಿ ಇವಾಗ? ಯಾರ ಮಾತು ಕೇಳೋದು ಏನೋ? ಇವಾಗ ಸಾವುಕಾರರ ಮಾತು ಕೇಳಿದ್ರೆ ಅಮ್ಮರಿಗೆ ಕೋಪ, ಅಮ್ಮರ ಮಾತು ಕೇಳಿದ್ರೆ ಸಾವುಕಾರರಿಗೆ ಕೋಪ. ಏನು ಮಾಡಲಿ? ಒಳ್ಳೆ ಇಕ್ಕಟ್ಟಲ್ಲಿ ಸಿಗಾಕೊಂಡಂಗೆ ಆಯ್ತಲ್ಲ ನನ್ನ ಬಾಳು. ರಂಗಜ್ಜ ಇದೇನು ರಂಗಜ್ಜ, ಸಾವುಕಾರನು ಅಮ್ಮರು ಹಿಂಗೆ ಆಡ್ತಿದ್ದಾರೆ. ಹೇಳು ರಂಗಜ್ಜ, ನೀನಾದ್ರೂ ಒಂದ್ರಿಟ್ಟು. ನಾನು ಯಾರ ಕಡೆ ಮಾತಾಡೋಣ? ಏನು ಮಾಡೋಣ ಇವಾಗ? ಹೇಳು ನೀನೇ ಒಂದ್ರಿಟ್ಟು. ಅಲ್ಲ ಕಳ್ಳ ಲೆಕ್ಕಾಚಾರಿ, ನಿನಗೆ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ನಗು ಬರ್ತೈತೆ ಕಳ್ಳಲ್ಲಿ. ನಿನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಬುಡತ್ಲಾಗಿ ಹೇಳ್ಕೋಬಾರ್ದು. ಯಾವ ಕಡೆನೂ ಮಾತಾಡಕ್ಕಾಗಲ್ಲ, ಯಾರ ಕಡೆನೂ ಬಿಡಕ್ಕಾಗಲ್ಲ. ಎಂತಹ ಪರಿಸ್ಥಿತಿಲೇ ನಿನಗೆ. ಸಖತ್ತಾಗೈತೆ ನೋಡೋದಕ್ಕೆ ಮಾತ್ರ. ಭಾಳ ಚೆನ್ನಾಗೈತೆ ನೋಡಿ. ಯಾರ ಮಾತು ಕೇಳ್ತಿ ಅಂತ ಯೋಚನೆ ಮಾಡಪ್ಪ. ನನಗಂತೂ ಮಧ್ಯದಲ್ಲಿ ತರಬೇಡ. ಇವ್ರದು ನಿಮ್ಮೂರು ಜನದ ಮಧ್ಯದಲ್ಲಿ ನನಗೆ ಯಾಕೆ ಸೇರಿಸ್ಕೊಂತೀರಾ? ನಾನು ಸುಮ್ಕೆ ನಿಂತಿದ್ದೀನಿ. ಇದ್ಯಾಕ್ಲ ಲೆಕ್ಕಾಚಾರಿ ಆ ಕಡೆ ತಿರ್ಕೊಂಡ್ಬಿಟ್ಟೆ? ಯಾಕಲ್ಲ ಕುರ್ಚಿ ತಗೊಂಡ್ಬರೋದ್ವೆಲ್ಲ? ಸಾವುಕಾರ್ರೆ, ಅದು ಅಮ್ಮರೇ ಸಾವುಕಾರರು ಕೇಳ್ತಿದ್ದಾರೆ, ಹೋಗಿ ಬರ್ತೀನಿ ಕಣಮ್ಮರೆ. ಆಯ್ತು ಕಳ್ಳ, ಆಯ್ತು. ಆಯ್ತು ಕಳ್ಳ, ನೀನು ಇನ್ಯಾವತ್ತು ನನಗೆ ಮಾತಾಡ್ಸ್ಬೇಡಕ್ಕಲ್ಲ ಲೆಕ್ಕಾಚಾರಿ. ಹಂಗಾರೆ ನೀನು ಅದು ಸಾವುಕಾರ್ರೆ, ಅಮ್ಮರು ಯಾಕೆ ಬೇಜಾರು ಮಾಡ್ಕೊಂತಿದ್ದಾರೆ, ನನಗೆ ಹೋಗಿ ಬರ್ತೀನಿ. ಹೋಗಲ್ಲ ಬಿಡಿ. ಬಿಡ್ಲ ಲೆಕ್ಕಾಚಾರಿ, ಸುಮ್ಕಿರೋ, ಬೇಜಾರು ಮಾಡ್ಕೋಬೇಡ. ಆಯ್ತು ಬಿಡೋ, ಹೋಗ್ಲಿ ಅತ್ಲಾಗಿ. ಏನ ತಮಾಷೆಗೆ ಹೇಳಿದ್ವಾ? ಸುಮ್ಕಿರತ್ಲಾಗಿ, ಏನು ಹೋಗ್ಬೇಡ. ಕೆಳಗಡೆನೆ ಕೂತ್ಕೊಂತೀವಿ ಬಿಡು, ಕೆಳಗಡೆನೆ ಕೂತ್ಕೊಂಡು ಊಟ ಮಾಡ್ತೀವಿ, ಚೆನ್ನಾಗಿರುತ್ತೆ. ಇಲ್ಲ ಇವಳೆ, ಒಬ್ಬೊಬ್ರಿಗೆ ಇಲ್ಲೇ ಕೂತ್ಕೊಂಡ್ಬಿಡ್ತೀವಿ. ಬೇಗ ಉಂಬಕ್ಕಿಟ್ಬಿಡು ಅತ್ಲಾಗಿ. ಆ ಗೌರಮ್ಮ ಇನ್ನೇನು ನೀನು ಉಂಬಕ್ಕಿಟ್ಟಂಗೆ ತಗೊಂಬಂದು ತಟ್ಟೆ ಕೊಡ್ತಾಳೆ ಇಲ್ಲಿ ನಮ್ಮ ಮುಂದೆ. ಅವಳು ಏನು ಉಂಬಕ್ಕಿನಿಡಲ್ಲ. ನೀನು ಇರುವಾಗ ನೀನೇ ಉಂಬಕ್ಕಿಟ್ಕೊಂಬ ಎಲ್ಲಾರ್ಗು ಬೇಗ. ಒತ್ತು ಬೇರೆ ಆಯ್ತು, ಮಳೆಗಿಳೆ ಬಂದತ್ತು, ಮತ್ತೆ ಬೇಗ ಇಟ್ಕೊಂಬ, ಸರಿನಾ? ಆ ಹುಡುಗರು ಬಂದ ತಕ್ಷಣ ಅವ್ರಿಗೂ ಕೂರಿಸ್ಬಿಡು. ನೀವು ಬೇಕಾದ್ರೆ ಒಂದೇ ಸಲ ನೀವೆಲ್ಲರೂ ಕೂತ್ಕೊಳ್ಳಿರಂತೆ. ನೀನು, ಸರೋಜಮ್ಮ, ಗೌರಮ್ಮ ಎಲ್ಲಾರು ಒಂದ್ಸಲಿ ಕೂತ್ಕೊಂಡು ಊಟ ಮಾಡಿರಂತೆ. ಇನ್ನೇನು ಬೇಗ ಕೂತ್ಕೊಳ್ರಿ. ಆಗ ಹೆಂಗ ಈ ಹುಡುಗರು ಬಂದ್ರು ನೋಡೆ, ನೀರಿನ ಬಾಟ್ಲಿ ತಗೊಂಡ್ಬಂದ್ರು. ಪಾಪ ನೀರು ಖಾಲಿಯಾಗಿತ್ತೆ ಅಂದ್ರಲ್ಲ, ಫಿಲ್ಟರ್ ನೀರು ಮನೇಲಿ. ಹ್ಞೂ ಕಣ ದೊಡ್ಡಪ್ಪ, ನೀರೆಲ್ಲ ಖಾಲಿ ಆಗ್ತಾ ಬಂದಿತ್ತು. ಅದಕ್ಕೆ ಹೋಗ್ಬಿಟ್ಟು ಅತ್ಲಾಗಿ ನೀರು ಇಟ್ಕೊಂಡೆ ಬಂದು, ಹಂಗಾಗಿ ಒಂದ್ರೇಟು ಒತ್ತಾಗೋಯ್ತು. ದೊಡ್ಡಮ್ಮ ತಗ ನೀರಿನ ಬಾಟ್ಲಿ, ನಾವು ಕೂತ್ಕೊಳ್ತೀವಿ. ಎಲ್ಲಿ ಕೂತ್ಕೊಳ್ಳೋಣ ನಾವು? ಈ ಕಡೆನೆ ಬರಪ್ಪ, ನೀನು ಗಜೇಂದ್ರ ಈ ಕಡೆನೆ ಕೂತ್ಕೊಳ್ರಿ ಇಲ್ಲೇ. ಆಗ ಹೆಂಗ ಗೌರಮ್ಮನು ಬಂದು ಊಟಕ್ಕೆ ಇಡೋ ಟೈಮ್ಗೆ ಎಲ್ಲೋಗಿದ್ದೆ ಗೌರಮ್ಮ ಇಷ್ಟೊತ್ತವರೆಗೂ? ಬಾರಮ್ಮ ಊಟಕ್ಕೆ ಇಟ್ಕೊಂಡ್ಬರೋಣ ಬಾರಮ್ಮ, ಒತ್ತಾಗೋಯ್ತು, ಮಳೆಗಿಳೆ ಬಂದತ್ತು. ಇವ್ರು ನೋಡಿದ್ರೆ ಇವರು ಅಲ್ಲಿ ಮನೇಲಿ ಉಂಬಕ್ಕಿಡ್ತೀನಿ ಅಂತ ಹೇಳಿದ್ರೆ, ತೋಟದ ಮಧ್ಯದಲ್ಲಿ ಚೆನ್ನಾಗಿರುತ್ತೆ, ಇಲ್ಲೇ ಪಕ್ಕದಲ್ಲೇ ಅಲ್ವಾ, ಇನ್ನೇನು ಇಲ್ಲೇ ಊಟ ಮಾಡ ಬರ್ರಿ ತೋಟದ ಮಧ್ಯದಲ್ಲೇ ಅಂತ ಕರ್ಕೊಂಡ್ ಬಂದ್ಬಿಟ್ರು. ನೀನ್ ಬೇರೆ ಹೋಗಿದ್ ಬೇರೆ ಬರ್ಲಿಲ್ಲ, ಈ ಹುಡುಗರು ಹೋದವ್ರು ಬೇರೆ ಬರ್ಲಿಲ್ಲ. ಹೋಗ ಮಾತ್ಲಾಗಿ, ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಬೇಗ ಉಂಬಕ್ಕಿಟ್ಬಿಟ್ಟು ನಾವು ಊಟ ಮಾಡ್ಕೊಂಡು ನಡಿಯ ಗೌರಮ್ಮ, ಬೇಗ ಹೋಗೋಣ ಅತ್ಲಾಗಿ.
ಸಾಕಾಗೋಯ್ತು ಅತ್ಲಾಗಿ ಒಂದ್ ಗಳಿಗೆ ಸುಧಾರಿಸ್ಕೋಬೇಕು. ನನ್ ಕೈಲಿ ಆಗ್ತಿಲ್ಲ, ನನಗೆ ಸೊಂಟ ನೋವು ಬಂದ್ಬಿಡ್ತು ನನಗೆ. ಅದಿರ್ಲಿ ಕಣೆ ಇವಳೆ, ಎಲ್ಲೇ ದಿಲೀಪಾರು ಅವರೆಲ್ಲಾರು ಎಲ್ಲೇ ಯಾರು ಬರಿಲ್ವಾ? ಶಶಿ ಅವರೆಲ್ಲಾರು ಬರ್ತೀವಿ, ನೀನ್ ಮುಂದೆ ಹೋಗಿರು ಅಂತ ಹೇಳಿರು, ಅದಕ್ಕೆ ಬಂದ್ಬಿಟ್ಟೆ ಕಣ್ರಿ ನಾನು. ಬರ್ತಿದಾರ ಅನ್ಸುತ್ತೆ, ತಡೀರಿ ನೋಡೋಣ. ಹಂಗಲ್ ಕಣೆ, ಆ ಮಗ ಬೇರೆ ಶಶಿ ಇದ್ದಾಳಲ್ಲ, ಶಶಿ ಮನೆ ಹತ್ರನೇ ಇರ್ಲಿ. ಪ್ರೆಗ್ನೆಂಟ್ ಇದ್ದಾಳೆ, ಇಲ್ಲಿ ಬರೋದ್ ಬೇಡ, ಅಲ್ಲೇ ಮನೇಲೇನೆ ಅವಳು ತಟ್ಟೆಲೆ ಊಟ ಮಾಡ್ಲಿ. ಅಲ್ಲೇ ಇರಂತ ಹೇಳ್ ಬರ್ಬೇಕಿತ್ತು, ಅದಕ್ಕೆ ನೋಡೋಣ ಹೇಳ್ರಿ. ದಿಲೀಪ ಏನ್ ಕರ್ಕೊಂಡ್ ಬರಲ್ಲ, ಬಂದ್ರೆ ದಿಲೀಪನು ನಿಮ್ಮ ಅತ್ತಿಗೆ ಬರ್ಬೋದು ಆಟೆ. ಅದೇ ಶಶಿಗೆ ಮನೆ ಹತ್ರನೇ ಬಿಟ್ಟು ಬರ್ತಾರೆ. ಇನ್ನೇನು ಅಲ್ಲಿ ರಮೇಶಪ್ಪನು ಸರೋಜಮ್ಮ ಅವರೆಲ್ಲಾರು ಇದಾರೆ. ಪವಿತ್ರ, ರಮೇಶಪ್ಪ, ಸರೋಜಮ್ಮ ಎಲ್ಲಾರು ಅವ್ರ ತಾವ ಇರ್ತಾರೆ. ನಾವ್ ಬೇಕಾದ್ರೆ ಅಲ್ಲಿ ಹೋದ್ರೆ ಆಗುತ್ತೆ. ಆಮೇಕಿಂದ ನೀವು ಊಟ ಮಾಡ್ರಿ ಇವಾಗ. ಪಾಪ ನೀವು ಊಟ ಕುತ್ಕೊಡ್ರ, ಯಾಕೆ ನಿಂತ್ಕೊಂಡಿದ್ದೀರಾ ನೀವು? ಒತ್ತು ಬೇರೆ ಆಗೋಯ್ತು. ಕುತ್ಕೊಡ್ರಿ, ಕುಂಬಕ್ಕೆ ಇಟ್ಕೊಂಡ್ ಬಂದು ಬಿಡ್ತೀವಿ ನಾವು ಅಮ್ಮ. ರೇ ಹೆಂಗೈತ್ರಿ ಮೀನ್ ಸಾಂಬಾರು? ಚೆನ್ನಾಗೈತೆ ಅಂದ್ರಿ? ಹಾ ಪಾಪ ಲೇ ಲೆಕ್ಕಾಚಾರಿ, ಚೆನ್ನಾಗೈತೆ ಮೀನ್ ಸಾಂಬಾರು? ಹೆಂಗ ಇವತ್ತು ನಮ್ ಲೆಕ್ಕಾಚಾರಿ ಮೀನ್ ತಗೊಂಬಂದಿದ್ದಕ್ಕೆ ಹೆಂಗ ಮೀನಿನ ಸಾಂಬಾರಿಂದ ಹೆಂಗ ಊಟ ಮಾಡ್ತಿದೀವಿ. ವಾ ಲೆಕ್ಕಾಚಾರಿ ತುಂಬಾ ಟ್ಯಾಂಕ್ಸ್ ಕಣೋ. ಯಾ ಸುಮ್ಕಿರಿ ಸಾವ್ಕಾರ್ರೆ, ಏನೇನೋ ಹೇಳ್ಬೇಡ್ರಿ. ಅಲ್ಲ ಕಣ್ರಿ ಸಾವ್ಕಾರ್ರೆ, ನಿಮ್ಗೆ ನೀವು ನನಗೆ ಮನೆ ಮಗ ಅಂತ ಹೇಳ್ತೀರಾ. ಈಗ ಮನೆ ಮಗ ತಗೊಂಬಂದ್ಬಿಟ್ಟು ಮೀನಿನ ಸಾಂಬಾರ್ ಮಾಡಿಸ್ತಲ್ಲ, ಇನ್ಯಾರು ಮಾಡಿಸ್ತಾರೆ? ನನಗೆ ಇನ್ಯಾರಿದ್ದಾರೆ ಹೇಳ್ರಿ? ಹಿಂದಿಲ್ಲ ಮುಂದಿಲ್ಲ, ಎಲ್ಲಾರು ನೀವೇ ನಮ್ಮ ಪ್ರಪಂಚ ನನಗೆ. ನಿಮ್ ಜೊತೆ ಇರ್ದಲೆ ಖುಷಿಯಾಗಿ ಇನ್ಯಾರ ಜೊತೆ ಇರೋಣ ಹೇಳ್ರಿ? ನನ್ಗೊಂದ್ ಗಳಿಗೆನಾದ್ರೂ ಬಿಟ್ಟಿರ್ತೀರಾ ನೀವು ಯಾರಾದ್ರೂ? ಒಂದ್ ಸ್ವಲ್ಪನೂ ಬೇಜಾರು ಮಾಡ್ಸಲ್ಲ ನೀವು, ಅಷ್ಟೇ ಚೆನ್ನಾಗಿ ನನಗೆ ನೋಡ್ಕೊಳ್ತೀರಾ. ಅಂಥದ್ರಲ್ಲಿ ನೀವು ಹೆಂಗೆ ಹೇಳ್ಬೇಡ್ರಿ, ಸುಮ್ಕಿರ್ರಿ. ಆದ್ರೂ ಲೆಕ್ಕಾಚಾರಿ ಮೀನಿನ ಸಾಂಬಾರ್ ಮಾತ್ರ ಒಳ್ಳೆ ಚೆನ್ನಾಗೈತ್ ಕಳ್ಳ. ಒಳ್ಳೆ ದಪ್ಪ ಮೀನು ಆರಿಸಿ ತಗೊಂಬಂದಿದ್ಯಾ. ಮೀನ್ ದೊಡ್ಡದಾಗ ಅಷ್ಟು ದಪ್ಪ ಇರೋ ಅಷ್ಟು ಮೀನಿನ ಸಾಂಬಾರ್ ರುಚಿಯಾಗಿರುತ್ತೆ. ಒಳ್ಳೆ ಅದಕ್ಕೇನೆ ಮೀನಿನ ಸಾಂಬಾರ್ ಮಾಡಿದ್ದಾರೆ. ಈ ಕಡೆ ಜಾಸ್ತಿನೂ ಬೆಂದಿಲ್ಲ, ಈ ಕಡೆ ಕಡಿಮೆನೂ ಬೆಂದಿಲ್ಲ. ಮುಳ್ಳು ಒಂದ್ ಸ್ವಲ್ಪ ಕಡಿಮೆನೇನೆ ಮೀನಲ್ಲಿ. ರುಚಿ ಮಾತ್ರ ಬಹಳ ಚೆನ್ನಾಗೈತೆ. ಹುಳಿನೂ ಅಷ್ಟೇ, ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ. ಉಪ್ಪು ಖಾರ ಮಸಾಲೆ ಎಲ್ಲ ಒಂದೇ ಸಮಕ್ಕೆ, ಒಂದೇ ಅದಕ್ಕೆ ಮಾತ್ರ ಚೆನ್ನಾಗೈತೆ. ಮಾತ್ರ ಸಾಂಬಾರ್ ಮಾತ್ರ ಬಹಳ ರುಚಿಯಾಗೈತೆ. ಮುದ್ದೆಗೂ ಅದಕ್ಕೂ ಮಾತ್ರ ತಿಂದ್ರೆ ಇನ್ನೊಂದ್ ಸ್ವಲ್ಪ ತಿನ್ಬೇಕನ್ನಿಸ್ತೈತೆ. ಚೆನ್ನಾಗೈತೆ. ಸಾಂಬಾರ್ ಮಾತ್ರ ಬಹಳ ಟೇಸ್ಟಿಯಾಗಿ ಮಾಡಿದಾರಲ್ವಾ. ಎಲ್ಲ ಸರಿ ಆಗೋಯ್ತು. ಇವಾಗ ಇವ್ ನಮ್ ದಿಲೀಪ ಒಬ್ಬ ಬಂದ್ಬಿಟ್ಟಿದ್ರೆ ಸರಿ ಆಗೋಗ್ಬಿಡೋದು. ಇವ್ರು ಯಾರು ಬರ್ಲೇ ಇಲ್ವಲ್ಲ ಈಟೊತ್ತಾದ್ರು ಅಂತ. ಎತ್ಲಾಗ್ ಹೋದ್ರಿ ಇವರು? ಯಾಕೆ ಇವಳೆ ಬರ್ಲಿಲ್ವೇನೆ ಅವರು? ಕಣ್ರಿ ಬರ್ತೀನಂತಲೇ ಹೇಳಿರು ಕಣ್ರಿ. ನಾನು ಅದಕ್ಕೋಸ್ಕರನೇ ಒಂದ್ 5 ನಿಮಿಷ ನಿಂತ್ಕೊಂಡೆ. ಆಮೇಕಿಂದ ಚಿಕ್ಕಮ್ಮ ಜಾಸ್ತಿ ಹೊತ್ತು ಕಾಯ್ಕೊಂಡು ನಿಂತ್ಕೊಂಡ್ಬಿಡ್ರಿ, ಅಲ್ಲಿ ಕೆಲಸ ಇರುತ್ತೆ ನಡೀರಿ, ನಾನು ಇನ್ನೇನ್ ಕಾಳಲ್ಲಿ ಕರ್ಕೊಂಡ್ ಬರ್ತೀನಿ, ಅಮ್ಮಂಗುನು ಶಶಿಗೂ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿರು. ಅದಕ್ಕೆ ಅತ್ಲಾಗ ಇನ್ನೇನಂತ ನಾನು ಸುಮ್ಮನೆ ಬಂದೆ ಕಣ್ರಿ. ಓಹೋ ಅಲೆ ಎಲ್ಲಾರು ಊಟ ಮಾಡ್ತಿದ್ದೀರಾ, ನನಗ್ ಬಿಟ್ಬಿಟ್ಟೇನೆ. ಪಾಪ ಇನ್ನೇನ ಮಾಡೋದು, ನಿನ್ಗೆ ಈಟೊತ್ತವರೆಗೂ ಕಾದ್ದು ಮಳೆ ಗಿಡ ಬಂದತ್ತು ಅಂತ ಅಲ್ಲೇ ಊಟ ಮಾಡ್ತಿದಾರೆ. ಪಾಪ ಎಲ್ಲ ಇವರೆಲ್ಲ ಶಶಿಯಲ್ಲೇ ನಿಮ್ಮಮ್ಮ ಎಲ್ಲ? ಅಯ್ಯೋ ಚಿಕ್ಕಮ್ಮ ಬಿಡು ಚಿಕ್ಕಮ್ಮ ಅತ್ಲಾಗಿ. ಪವಿತ್ರ ಅಲ್ಲಿ ಇದರ ಹತ್ರ ಇದ್ದಾಳೆ, ತೋಟದ ಮನೇಲಿ ಇದ್ದಾಳೆ. ಸರೋಜತ್ಕೇನು ಪವಿತ್ರತ್ಗೆ ಜೊತೆ ಅಲ್ಲಿದ್ದಾಳೆ. ಇಲ್ಲಿ ಕರ್ಕೊಂಬರೋದು ಬೇಡ ಅಂತ, ಅಲ್ಲೇ ಊಟ ಮಾಡ್ತೀನಿ ಕಣ್ರಿ ಅಂತ ಹೇಳಿದ್ಲು. ಸರಿ ಆಯ್ತು ಅಂತ ಹೇಳ್ದೆ. ಅಮ್ಮ ಬರಲ್ಲ ಅಂತ ಹೇಳ್ತು. ಅಪ್ಪ ಅಮ್ಮ ಬರಲ್ಲ ಅಂತ ಹೇಳ್ತು ಕಣಪ್ಪ. ಬರಲ್ಲ ಅಂತ ಹೇಳಿರ ಅತ್ಗೆ? ಹೋಗತ್ಲಾಗಿ. ಬಂದಿದ್ರೆ ಹೆಂಗ ಮೀನ್ ಸಾಂಬಾರಿಂದ ಎಲ್ಲಾರ ಜೊತೆನೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಯಾಕೆ ಬರಲ್ಲ ಅಂತ ಹೇಳಿರು ಅಂತ ಬಡ್ಕಂಡೆ ಅತ್ಲಾಗಿ. ನಿಮ್ಗೆ ಹೋಗ್ಬೇಡ್ರಿ, ಅವಳಿಗೆ ದುರಾಂಕಾರ ಜಾಸ್ತಿ. ಕರಿಯಕ್ ಹೋಗ್ಬೇಡ್ರಿ, ಸುಮ್ಕಿರ್ರಿ, ನಿಮ್ ಪಾಡಿ ನೀವು ಊಟ ಮಾಡ್ರಿ ಅಂತ ಹೇಳಿದ್ರೆ ಪಾಪ ಗೌರಮ್ಮಂಗೂ ಕಳಿಸ್ಬಿಟ್ಟು ಇಲ್ದವೆಲ್ಲ ಇದ್ ಮಾಡ್ತೀಯ ಕಳ್ಳ ರಂಗಪ್ಪ ನೀನಂತೂ ಅತ್ಲಾಗಿ. ನನಗೆ ಹೇಳ್ದಂಗೆ ಕೇಳ್ದಂಗೆ ನೀವ್ ಹಿಂಗ್ ಮಾಡ್ದಾಗ್ಲೇ ಬುಳು ಬೇಜಾರಾಗಿ ಹೋಗ್ಬಿಡೋದು. ಅವಳಿಗೆ ದುರಾಂಕಾರ ಜಾಸ್ತಿ ಆಗ್ಬಿಟ್ಟೈತೆ ಅವ್ರಿಗೆ. ಎಲ್ಲಾರ ಜೊತೆನೂ ಸೇರಿ ಒಗ್ಗಟ್ಟಾಗಿರೋಣ, ಖುಷಿಯಾಗಿ ಮನೆಯವರೆಲ್ಲಾರನ್ನು ಕೂತ್ಕೊಂಡು ಊಟ ಮಾಡೋಣ, ಚೆನ್ನಾಗಿರೋಣ, ಅವೆಲ್ಲ ಏನು ಇಲ್ಲ ಅವ್ರಿಗೆ. ಅವ್ನ ತಮ್ಮನೂ ಹಂಗೆ, ಅವ್ರೂ ಹಂಗೆ, ಅವ್ರದೇ ಒಂಥರ. ಏನ್ ಮಾಡ್ತೀಯ ಹೇಳಪ್ಪ? ನನಗೂ ಹೇಳಿ ಸಾಕಾಗೋಯ್ತು. ಏನ್ ಮಾಡಿದ್ರು ಅವರು ತಲೆ ಕೆಡಿಸ್ಕೊಳಲ್ಲ ಕಣ್. ಬಿಡು ಇರ್ಲಿ. ಪಾಪ ದಿಲೀಪ ಕೂತ್ಕೊಳ್ಳ, ಊಟ ಮಾಡು ನೀನು. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಿಮ್ಮ ಅಮ್ಮ ಬರಿಲ್ಲ ಅಂದ್ರೆ ಅಲ್ಲೇ ಅವ್ರು ಏನಾದ್ರು ಊಟ ಮಾಡ್ಕೊಂಡು ಏನಾರು ಮಾಡ್ಲಿ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಊಟ ಮಾಡು ನೀನು ಕೂತ್ಕೊಂಡ್ಬಿಟ್ಟು. ಕರೆದಿದೀವಿ ತಾನೆ ಅಷ್ಟೊಂದು ಮರ್ಯಾದೆಯಿಂದ. ಗೌರಮ್ಮ ಹೋಗಿ ಕರ್ಕೊಂಬಂದ್ಲು ತಾನೆ, ಹೋಗಿ ಮಂತ ಹೋಗ್ಬಿಟ್ಟು ಕರೆದು ಬೋದ್ರುನು ಬರೋದಕ್ಕೆ ಏನಪ್ಪ ಕಷ್ಟ ಅವ್ರಿಗೆ? ಅದೇನಪ್ಪ ಅತ್ಲಾಗಿ. ಬಿಡು ಹೋಗ್ಲಿ. ಪಾಪ ಕೂತ್ಕೊಳ್ಳಲೇ ದಿಲೀಪ, ಊಟ ಮಾಡ. ಅದಕ್ಕೆ ಅತ್ಲಾಗ ಸುಮ್ಕೆ ಬಂದ್ಬಿಟ್ಟು ಕೊಡಪ್ಪ. ಸರಿ ಆಯ್ತು ಬಿಡು, ಊಟ ಮಾಡ್ತೀವಿ. ಮೀನ್ ಸಾಂಬಾರು ಚೆನ್ನಾಗೈತಾ? ಚೆನ್ನಾಗೈತೆ ಅಂತ ಕೇಳ್ತೀಯಲ್ಲ ಪಾಪ, ಬಲು ಚೆನ್ನಾಗೈತ್ ಕಣವು, ಬಹಳ ರುಚಿಯಾಗೈತೆ. ಮೀನಿನ ಕಬಾಬು ಐತೆ, ಮೀನಿನ ಮೊಟ್ಟೆ ಪಲ್ಯನೂ ಐತೆ. ಊಟ ಮಾಡು.